ಈಗಲೂ ಕೂಡ ಇಲ್ಲಿ ಡಿಯರ್ ಎಲ್ಲ ತುಂಬ ಇದೆ ನೋಡಿ. ಇಲ್ಲಿ ಈ ಥರ ರೋಡ್ಸಲ್ಲಿ ಗಾಡಿ ಓಡಿಸ್ತಿದ್ರೆ ಸೀರಿಯಸ್ ಆಗಿ 300 ಅಲ್ಲ 400 ಕಿಲೋಮೀಟರ್ಸ್ ಹೋದ್ರೆ ನಿಮಗೆ ಬೋರ್ ಹೊಡಿಯಲ್ಲ. ವಾಟ್ ಅ ಪ್ಲೇಸ್. ಸಕ್ಕತ್ತಾಗಿದೆ ಫಾಲ್ಸು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಈಗ ಸಫಾರಿ ಎಲ್ಲ ಮುಗಿದು ಈಗ ರೆಡಿಯಾಗಿ ಊಟಿ ಕಡೆ ಪಯಣ ಮಾಡ್ತಾಯಿದ್ದೀವಿ. ಇಲ್ಲಿಂದ ಊಟಿ ಒಂದು 28 ಕಿಲೋಮೀಟರ್ಸ್ ಇದೆ. ಸೊ ಊಟಿಗೆ ಹೋಗಿ ಸ್ಟೇಗೆ ಚೆಕ್ ಇನ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಪ್ಲ್ಯಾನು. ಬಟ್ ಸದ್ಯಕ್ಕೆ ಊಟಿಗೆ ಹೋಗಿ ಮುಂಚೆ ಒಂದು ಒಳ್ಳೆ ಹೇರ್ ಪಿನ್ ಕರ್ವ್ಸ್ ಇದೆ. ಸೊ ಲೆಟ್ಸ್ ಎಂಜಾಯ್ ದ ರೈಡ್. ಬನ್ನಿ ಹೋಗೋಣ. ಅಟ್ಲೀಸ್ಟ್ ಒಂದು 12 ಅವರ್ಸಿಂದ ರೈಡ್ ಮಾಡ್ತಾಯಿದ್ದೀವಿ ಕಂಟಿನ್ಯೂಸ್ ಆಗಿ. ಕಮಾನ್ ಪ್ರೀತಮ್, ಏನೋ ಹಿಂಗೆ ಬಾ ಪ್ರೀತಮ್, ಮುಂದೆ ಬಾ. ಮೂರು ಜನನು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ. ನಾನು, ಸಂಜಯ್ ಮತ್ತು ಪ್ರೀತಮು. ನೆಟ್ವರ್ಕ್ ಎಷ್ಟು ದೂರ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ನೆಟ್ವರ್ಕ್ ಇದ್ದಷ್ಟು ದೂರ ಮಾತಾಡೋಣ. ಪ್ರೀತಮ್ ಇಲ್ಲೋಡಿ, ಇಲ್ಲಿ ಮುಂದೆ ನೋಡಿ ಬಾಯಿಲಿ ಫುಲ್ ಲದ್ದಿ ಇದ್ದಂಗಿದೆ. ಆ್ಯಕ್ಚುಲಿ ಲದ್ದಿ ಅಲ್ಲ ಇದು, ನಾನು ಸುಮ್ಮನೆ ಹೇಳಿದ್ದು. ಇಲ್ಲಿ ಟ್ರಕ್ಕಲ್ಲಿ ಸಗಣಿ ತೊಗೊಂಡು ಹೋಗ್ತವ್ರೆ. ನಾವು ಇಂಟರ್ಕಾಮ್ಸ್ ತೊಗೊಳ್ಳೋ ಅಷ್ಟು ರಿಚ್ ಅಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಪಕ್ಕಾ ಇಂಟರ್ಕಾಮ್ಸ್ ತೊಗೊತೀವಿ. ಆವಾಗ ಇನ್ನೂ ಚೆನ್ನಾಗಿ ಮಾತಾಡಿಕೊಂಡು ಕ್ವಾಟ್ಲೆ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು, ಅವ್ರ ಕಸಿನ್ಸ್ಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಏನೂ ಇಲ್ಲ, ವೆರಿ ಸಿಂಪಲ್ಲು. ಚಾನೆಲ್ ಕೆಳಗಡೆ ಒಂದು ಗಂಟೆ ಇರುತ್ತೆ, ಪ್ಲಸ್ ಒಂದು ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಹೊಡೆದ್ಬಿಟ್ಟು ಆ ಗಂಟೆನ ಟನ್ ಅಂತ ಹೊಡೆದ್ಬಿಟ್ರೆ ಆಗೋಯ್ತು, ನಿಮಗೆ ವೀಡಿಯೋಸು ಬರ್ತಾ ಇರುತ್ತೆ. ಅಂತೂ ಇಂತೂ ಅಲ್ಲ ಬ್ರೋ, ಜಾಕೆಟಾ ನೀರು ಜ್ಯೂಸ್ ಹಿಡಿತಾ ಇದೆ. ಜಾಕೆಟ್ ಬೇರೆ ಹಾಕ್ಕೊಂಡು ಈ ಬಿಸಿಲಲ್ಲಿ, ಈ ಕಾಡಲ್ಲಿ. ಬಟ್ ಒಂದೇಳ ಒಂದು ಟ್ವಿಸ್ಟ್ ಏನಂದರೆ, ಇವಾಗ ಇಷ್ಟು ಬಿಸಿಲಿದೆ, ಒಂದು ಅಷ್ಟು ಏರ್ ಪಿನ್ಸ್ ದಾಟ್ಬಿಟ್ಟ ಮೇಲೆ, ಘಾಟ್ಸ್ ದಾಟಿದ್ಮೇಲೆ ಫುಲ್ ಕೂಲ್ ಆಗಿಬಿಡುತ್ತೆ. ಸೊ ಊಟಿ ಮೈ ಮೇಲೆ ಹಂಗೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ನಾವು ಮಸಣಗುಡಿಗೆ ಬಂದಾಗ ಆಲ್ಮೋಸ್ಟ್ 50% ಪೀಪಲ್ಗೆ ಕನ್ನಡ ಬರ್ತಿತ್ತು. ಅಲ್ಲಿ ನೋಡಿ ಗೈಸ್, ಮುಂದೆ ನೋಡಿ ಬೆಟ್ಟದ ಮೇಲೆ ಫುಲ್ಲು ಕ್ಲೌಡ್ಸ್ ಹೆಂಗೆ ಒಳ್ಳೆ ಬೆಡ್ಶೀಟ್ ಹಾಕ್ದಂಗಿದೆ ಕ್ಲೌಡ್ ಮೇಲೆ. ಇವಾಗ ರೈಟ್ ಸೈಡಲ್ಲಿ ಕೂಡ ಫುಲ್ಲು ಫಾಗು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಕ್ಲೌಡ್ಸ್ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಜಸ್ಟ್ ಎಕ್ಸೈಟೆಡ್ ಟು ಗೋ ಥ್ರೂ ದ ಕರ್ವ್ಸ್. ನೋಡೋಣ ಇನ್ನು ಅಲ್ಲಿ ಏನೇನು ಎನ್ಕೌಂಟರ್ ಮಾಡ್ಬೋದು, ಇಲ್ಲ ಏನೇನು ಫನ್ ಇರುತ್ತೆ ಅಂತ. ಲೆಟ್ಸ್ ಸಿ. ಇಲ್ಲಿ ನೋಡಿ, ಈಗಲೂ ಕೂಡ ಇಲ್ಲಿ ಡಿಯರ್ ಎಲ್ಲ ತುಂಬ ಇದೆ ನೋಡಿ. ಇಲ್ಲಿ ಸೊ ಡಿಯರು ಗೈಸ್ ನೋಡಿ ಗೈಸ್, ಇಲ್ಲಿ ರೋಡ್ ಏನು ಸಕ್ಕತ್ತಾಗಿದೆ. ಮೈ ಗಾಡ್, ಈ ಥರ ರೋಡ್ಸಲ್ಲಿ ಗಾಡಿ ಓಡಿಸ್ತಿದ್ರೆ ಸೀರಿಯಸ್ ಆಗಿ 300 ಅಲ್ಲ 400 ಕಿಲೋಮೀಟರ್ಸ್ ಹೋದರೆ ನಿಮಗೆ ಬೋರ್ ಹೊಡಿಯಲ್ಲ. ಆ್ಯಂಡ್ ಮೋರ್ ಓವರ್ ಶೇಡ್ ಇದೆ ನೋಡಿ. ಸೊ ದಿಸ್ ಇಸ್ ದ ರೀಸನ್ ವಿ ನೀಡ್ ಟು ಪ್ಲಾಂಟ್ ಮೋರ್ ಟ್ರೀಸ್. ಮತ್ತು ಮರಗಳನ್ನ ಕಡಿಯೋದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ. ಶೇಡ್ ಇದ್ದರೆ ಈ ಬಿಸಿಲಲ್ಲೂ ನಮಗೊಂಥರ ತಣ್ಣಗೆ ಹೆಂಗಿದೆ ಫೀಲು. ಪಬ್ಲಿಕ್ ಟಾಯ್ಲೆಟ್ಸ್ ಇನ್ 200 ಮೀಟರ್ಸ್ ಪರವಾಗಿಲ್ಲ. ಅಂದರೆ ಈ ಥರ ಕಾಡಲ್ಲೂ ಪಬ್ಲಿಕ್ ಟಾಯ್ಲೆಟ್ಸ್ ಮಾಡಿದ್ದಾರೆ, ಅದು ಫಾರೆಸ್ಟಲ್ಲಿ. ಇಟ್ಸ್ ಅ ಗುಡ್ ಜಾಬ್. ಸೊ ನೆಟ್ವರ್ಕ್ ಹೋಯ್ತು, ಬ್ಲೂಟೂತ್ ಎಲ್ಲ ಡಿಸ್ಕನೆಕ್ಟ್ ಆಯಿತು. ಇನ್ನೇನಿದ್ರು ನಾನು ನೀವಿಬ್ಬರೇ ಮಾತಾಡ್ಕೊಂಡು ಹೋಗೋಣ. ಜಾಗ ಬಿಡ್ರೋ, ಜಾಗ ಬಿಡಿ. ಈ ಥರ ರೋಡ್ಸ್ ಎಲ್ಲಿ ಸಿಗುತ್ತೆ ನಮಗೆ? ಬೆಂಗಳೂರಲ್ಲಿ ಇಷ್ಟು ಸ್ಟ್ರೆಚ್ಚು, ಈ ಥರ ಮರ ಗಿಡ ಆ ಕಡೆ ಈ ಕಡೆ, ಯು ವಿಲ್ ನೆವರ್ ಗೆಟ್ ಇಟ್. ನನಗೆ ಬಿಟ್ಟರೆ ನಿಜ ಪೆಟ್ರೋಲು, ಅಕೊಮೊಡೇಷನು, ಖರ್ಚಿಗೆ ಕಾಸು ಕೊಟ್ಟು ತಗೋ ಊರು ಸುತ್ತು ಹೋದ್ರೆ ಜೀವನ ಪೂರ್ತಿ ಸುತ್ತಾನೇ ಇರ್ತೀನಿ ಆರಾಮಾಗಿ. ಎಲ್ಲ ದೇಶ ನೋಡಿಕೊಂಡು ಅಲ್ಲಿನ ಕಲ್ಚರ್ ಎಲ್ಲ ತಿಳ್ಕೊಂಡು ಟ್ರಾವೆಲ್ ಮಾಡ್ಕೊಂಡಿದ್ಬಿಡ್ತೀನಿ ಲೈಫಲ್ಲಿ. ಇನ್ನೇನು ಬೇಡ ಅಂತ.
ಇಲ್ಲಿ ನೋಡಿ ಸಿರಿಯೂರ್. ಆ್ಯಕ್ಚುಲಿ ಇವತ್ತು ಇಂಡಿಯನ್ ಗೋರ್ಸ್ ಕಾಣಿಸ್ಲೇ ಇಲ್ಲ ನಮಗೆ, ಎಲ್ಲೂ ಇಂಡಿಯನ್ ಗೋರ್ಸೇ ಕಾಣಿಸ್ಲಿಲ್ಲ. ಓ ಆನೆ ಲದ್ದಿ ಇಲ್ಲೆಲ್ಲ ಹಾಕ್ಬಿಟ್ಟು ಹೋಗಿದೆ ನೋಡಿ. ಸೊ ಇಲ್ಲೂ ಆನೆಗಳದ್ದು ಇದೆಲ್ಲ ಕಿತ್ತಾಕಿದೆ. ಆನೆಗಳಿಲ್ಲೂ ಓಡಾಡ್ಬೋದು ಮೋಸ್ಟ್ಲಿ. ಇಟ್ ಫೀಲ್ಸ್ ಲೈಕ್ ಇಟ್ಸ್ ದ ರೋಡ್ ಟು ಹೆವೆನ್. ಎಲ್ಲ ಆನೆ ಲದ್ದಿನೇ ಇದೆ. Oh, look at this. So here we go. Hairpin ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ? Oh guys, look at this. Wow, what a place. ಏನ್ ಬ್ರೋ ವ್ಯೂ ಇದು? ಹಾಂ ಒಂದಾದ್ಮೇಲೆ ಒಂದು ಸರ್ಪ್ರೈಸಸ್ ಬರ್ತಾನೆ ಇದೆ ನಮ್ಗೆ ಆಗ್ಲಿಂದ. ಮೈ ಗಾಡ್, ಇಲ್ಲಿ ನೋಡಿ ಗೈಸ್ ಹೆಂಗಿದೆ ವ್ಯೂ. ಲುಕ್ ಅಟ್ ದಿಸ್ ಶಿಟ್. ಅಲ್ಲಿ ಅಲ್ಲೆಲ್ಲ ಫುಲ್ ಕಂಪ್ಲೀಟ್ ಫಾಗ್ ಮುಚ್ಕೊಂಡಿದೆ. ಈ ಕಡೆ ಆ್ಯಕ್ಚುಲಿ ಒಂದೊಂದು ಸ್ವಲ್ಪ ಕ್ಲೌಡ್ ಸ್ಪೇಸಸಿಂದ ಸನ್ರೈಸ್ ಬರ್ತಿದೆ. ಏನು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾನೆ. ಎಷ್ಟು ವಿಸಿಬಿಲಿಟಿ ಇದೆ ವೀಡಿಯೋಲಿ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಯು ಜಸ್ಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರನೇ ಐ ಗೆಸ್ ಯುಲ್ ನೋ ಹೌ ಇಟ್ ಫೀಲ್ಸ್ ಟು ಬಿ ಹಿಯರ್. ಇಲ್ಲಿ ಇರಬೇಕಾದ್ರೆ ಹೇಗೆ ಅನಿಸುತ್ತೆ ಅಂತ ಇಲ್ಲಿ ಬಂದ್ರೇ ಗೊತ್ತಾಗೋದು. ಟ್ರಸ್ಟ್ ಮೀ. ನೋಡಿ ಘಾಟ್ ಸೆಕ್ಷನಲ್ಲಿ ಬಂದಾಗಿಲ್ಲ ಒಂದು ಫಾಲ್ ಸಿಕ್ತು ಲೆಫ್ಟಿಗೆ. ಏನು ಸಖತ್ತಾಗಿದೆ. ನಮ್ಗೆ ಆ್ಯಕ್ಚುಲಿ ಆಗ್ಲಿಂದ ಎರಡೆರಡು ನಿಮಿಷಕ್ಕೂ ಒಂದೊಂದು ಬ್ರೇಕ್ ಕೊಡ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಚೆನ್ನಾಗಿರೋ ಒಂದೊಂದು ಸ್ಪಾಟ್ ಸಿಗ್ತಾ ಇರ್ಬೇಕಾದ್ರೆ 2 ಮಿನಿಟ್ಸು ನಿಲ್ಲಿಸೋದು ಫೋಟೋ ತೊಗೊಳೋದು ಇದೇ ಆಗ್ಬಿಟ್ಟಿದೆ ಆಗ್ಲಿಂದ. ಇನ್ನೂ ಒಂದು 3 ಹೇರ್ ಪಿನ್ನು ಅಷ್ಟೇ ಅಂದ್ಕೋತೀನಿ ನಾವು ಫಿನಿಷ್ ಮಾಡಿರೋದು. ಇರಿ ನಾನು ಹೇಳ್ತೀನಿ, ಇಲ್ಲಿದೆ ಕ್ಲಾರಿಟಿ ಸಿಕ್ಬಿಡುತ್ತೆ ಎಷ್ಟು ಹೇರ್ ಪಿನ್ ಅಂತ. 36 ಅದರಲ್ಲಿ ಬರೀ 31 ಇನ್ನೂ ಇದೆ ಅಂದರೆ. ಸೊ ಬೇಸಿಕ್ಲಿ 5 ಹೇರ್ ಪಿನ್ಸ್ ಅಷ್ಟೇ ನಾವು ಮುಗಿಸಿರೋದು ಆಗ್ಲಿಂದ. ಆ್ಯಕ್ಚುಲಿ ನಿನ್ನೆಯಿಂದ ನಿದ್ದೆ ಮಾಡಲೇ ಇಲ್ಲ ನಾವು. ಬಟ್ ನಾವು ನಿದ್ದೆ ಮಾಡಿಲ್ಲ ಅನ್ನೋ ಫೀಲೇ ಇಲ್ಲ. ಯಾಕಂದರೆ ನಮ್ಗೆ ಅಷ್ಟು ಎನರ್ಜಿ ಕೊಡ್ತಾ ಇದೆ ಪ್ರತಿಯೊಂದು ವ್ಯೂ ಪಾಯಿಂಟ್ಸ್. ಆಲ್ರೆಡಿ ಅಲ್ಲಿ ಫಾಲ್ಸು. Look at the falls there. Oh, yo, wow. Wow. ಸಕ್ಕತ್ತಾಗಿದೆ ಫಾಲ್ಸು. ಇಲ್ಲಪ್ಪ ಜಾಗನೇ ಸಿಗ್ತಾರ ತೋರಿಸೋಣ ಅಂದ್ರೆ. ನೋಡಿ ಅಲ್ಲಿ ಆಲ್ರೆಡಿ ಫಾಲ್ಸು. ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಓ ಮೈ ಗಾಡ್, ಕಾಲಹಟ್ಟಿ ಫಾಲ್ಸ್ ಅನ್ಸುತ್ತೆ ಅದು. ಏನು ಸಖತ್ತಾಗಿದೆ. ಸೊ ಫೈನಲಿ ಊಟಿ ಎಂಟ್ರ್ ಆಗಿದ್ದೀವಿ. ಈ ಪೈನ್ ಟ್ರೀಸ್ ಎಲ್ಲ ನೋಡಿದ್ರೆ ಗೊತ್ತಾಗ್ಬಿಡೋದು ನಿಮಗೆ, ಊಟಿ ಫೀಲ್ ಬಂದ್ಬಿಡುತ್ತೆ. ಈಗ ಸದ್ಯಕ್ಕೆ ನಾವು ಬುಕ್ ಮಾಡಿರೋ ಸ್ಟೇಗೆ ಹೋಗ್ತಾ ಇದ್ದೀವಿ.
ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೋ ಮಾರ್ಕೆಟ್ ಒಳಗಡೆ ಕರ್ಕೊಂಬಂದ್ಬಿಟ್ಟಿದೆ ಮ್ಯಾಪು. ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೋಬೇಕು. ನಿದ್ದೆ ಬರ್ತಾ ಇದೆ. ಇಲ್ಲಿ ಎಲ್ಲಪ್ಪ ಇದೆ ಹೋಟೆಲು. ಎಲ್ಲಿ